ಫ್ರೆಂಡ್ಸ್ ಬನ್ನಿ, ಎಲ್ಲ ನಂದು ಮುಗೀತು. ಇನ್ನು ನೋಡಿ ಫ್ರೆಂಡ್ಸ್, ರೊಟ್ಟಿನೂ ಆಯಿತು. ಮಸಾಲೆ ರೊಟ್ಟಿ ಫ್ರೆಂಡ್ಸ್, ನುಗ್ಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಅಲ್ಲಿಂದ ಬಂದು ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ಎಲ್ಲನೂ ಹಾಕಿ ಫ್ರೆಂಡ್ಸ್ ರೊಟ್ಟಿ ಮಾಡಿದ್ದೀನಿ. ಆಲ್ರೆಡಿ ರೊಟ್ಟಿ ಮುಗೀತು. ಫ್ರೆಂಡ್ಸ್ ಬನ್ನಿ, ಇದನ್ನು ಯಾವ ರೀತಿ ಮಾಡೋದು ಅಂತ ರೆಸಿಪಿನ ನೋಡ್ಕೊಂಡು ಬರೀ. ಇನ್ನು ಫ್ರೆಂಡ್ಸ್ ಇಲ್ಲಿ ನುಗ್ಗೆ ಸೊಪ್ಪು ಮತ್ತು ಹೆಸರು ಕಾಳನ್ನ ಬೇಯಿಸಿ ಹಾಕಿದ್ದೀನಿ ಫ್ರೆಂಡ್ಸ್. ನನಗೆ ನಮ್ಮ ಫ್ರೆಂಡ್ ಒಬ್ಬರು ನುಗ್ಗೆ ಸೊಪ್ಪನ್ನ ತಂದು ಕೊಟ್ಟಿದ್ರು ಊರಿಂದ. ನೋಡಿ ಫ್ರೆಂಡ್ಸ್, ಹೆಸರು ಕಾಳು ಅದನ್ನು ಬೇಯಿಸಿ ಆಲ್ರೆಡಿ ಒಗ್ಗರಣೆ ಮಾಡಿ ಆಯಿತು. ಇನ್ನು ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ರೈಸ್ ಮಾಡಿದ್ದೀನಿ. ಫ್ರೆಂಡ್ಸ್ ಇದು ಉಪ್ಸಾರು ನೆನ್ನೆದು ಸ್ವಲ್ಪ ಇತ್ತು ಫ್ರೆಂಡ್ಸ್, ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬೇಯಿಸಿ ಇಟ್ಟಿದ್ದೀನಿ, ಸಾಂಬಾರೇನು ನಾನು ಮಾಡಿಲ್ಲ. ಇನ್ನು ಫ್ರೆಂಡ್ಸ್ ಇವತ್ತು ನಾನು ಜ್ಯೂಸು ಬರೀ ನೆಲ್ಲಿಕಾಯಿ ಮತ್ತು ಒಂದೇ ಒಂದು ಲೆಮೆನ್ನು ಆ ಜ್ಯೂಸ್ ಮಾಡಿದ್ದೆ. ಅದಕ್ಕೆ ಜ್ಯೂಸು ಈ ಕಲರ್ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನಿಮಗೆ. ಲೆಮೆನ್ನು ಮತ್ತು ಇದು ನಲ್ಲಿಕಾಯಿ, ಇನ್ನಿಷ್ಟು ನಲ್ಲಿಕಾಯಿ ಇದೆ. ಮೋಸಂಬೆ, ದಾಳಿಂಬೆ ಎಲ್ಲ ಖಾಲಿಯಾಗಿತ್ತು, ಅದಕ್ಕೆ ಇದು. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಫ್ರೆಂಡ್ಸ್ ಬನ್ನಿ, ಈಗ ನಾನು ರೊಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ಈ ಕಡೆ ನಾನು ನುಗ್ಗೆ ಸೊಪ್ಪು, ಹೆಸರು ಕಾಳು ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅನ್ನನೂ ಮಾಡಿದ್ದೀನಿ, ಯಾಕೆಂದರೆ ಇದು ಅನ್ನ ಇನ್ನೂ ಬಿಸಿ ಹೀಟ್ ಹಾರಿಲ್ವಲ್ಲ, ಅದಕ್ಕೋಸ್ಕರ ನಾನು ಅಂಬ್ಲಿ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ಫ್ರೆಂಡ್ಸ್, ರೊಟ್ಟಿಗೆ ರೈಸ್ ಇಲ್ಲದೆ ಹೋದ್ರೂ ಯಾವ ರೀತಿ ರೊಟ್ಟಿ ಮಾಡ್ಬೋದು ಅಂತ ನಿಮಗೆ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ನಾನು 10 ಗಂಟೆ ಮೇಲೆ ಹೋಗಿ ಕೀಪ್ ಮಾಡಿಸ್ಕೊಬರೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಫ್ರೆಂಡ್ಸ್ ನಂದು 11 ಗಂಟೆ ಶಿಫ್ಟು. ನೋಡಿ ಫ್ರೆಂಡ್ಸ್, ಈಗ ಉಪ್ಪು ಹಾಕಿದ್ದೀನಿ, 1 ಕಪ್ ನೀರು ಹಾಕಿದ್ದೀನಿ. ಇದು ಬಂದು ರೊಟ್ಟಿಗೆ ಅಂಬ್ಲಿ ಥರ ಮಾಡ್ಕೊಳ್ಳೋಕ್ಕೆ. ಇನ್ನು ಫ್ರೆಂಡ್ಸ್ ನಾನು ಇವತ್ತು ಯಾವ ರೊಟ್ಟಿ ಮಾಡ್ತೀನಿ, ಯಾವ ರೀತಿ ರೊಟ್ಟಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಎಷ್ಟೋ ಸಲ ತೋರಿಸಿದ್ದೀನಿ, ಒಂದೊಂದ್ಸಲಿ ಒಂದೊಂದು ರೀತಿ ಇರುತ್ತಲ್ಲ. ಇನ್ನು ಫ್ರೆಂಡ್ಸ್ ನೋಡಿ, ಒಂದು 2 ಸ್ಪೂನಷ್ಟು ಅದಕ್ಕೆ ನಾವು ಹಿಟ್ಟು ಹಾಕಬೇಕು. ನೋಡಿ ಈ ಥರ, ಅದು ಗಂಟಾಗಲ್ಲ. ಯಾಕೆಂದರೆ ಫ್ರೆಂಡ್ಸ್ ನಾವು ಆಲ್ರೆಡಿ ಉಪ್ಪನ್ನು ಹಾಕಿದ್ದೀವಿ. 2 ನಿಮಿಷ ಫ್ರೆಂಡ್ಸ್, ಏನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಇದನ್ನು ನಾವು ಅಂಬಲಿನ ಯಾವ ರೀತಿ ನೀರು ಥರ ಮಾಡ್ಕೊತೀವಿ ಅದೇ ರೀತಿ ಇದನ್ನು ಗಟ್ಟಿಗೆ ಮಾಡ್ಕೊಳ್ಳೋದು. ಇನ್ನು ಫ್ರೆಂಡ್ಸ್ ಪಾತ್ರೆ ಎಲ್ಲ ತೊಳ್ಕೊಂಡೆ, ಬಟ್ಟೆ ಏನು ಇವತ್ತು ಒಗ್ದಿಲ್ಲ ಫ್ರೆಂಡ್ಸ್. ನೋಡ್ತೀನಿ ಆಮೇಲೆ ಒಗೆಯೋಕ್ಕಾದರೆ ಒಗಿತೀನಿ, ಜಾಸ್ತಿ ಏನಿಲ್ಲ. ಇನ್ನು ಫ್ರೆಂಡ್ಸ್ ಇದು ನಾವು ಕಲಿಸುವಾಗ ಎಲ್ಲ ಇದಾಗುತ್ತೆ, ಈಗ ಅಷ್ಟು ಗಂಟಾಗುತ್ತೆ ಅದು ಇದು ಅಂದರೆ ಬೇಕಿದ್ದರೆ ಇನ್ನೊಂದು ತೋರಿಸ್ತೀನಿ ಐಡಿಯಾನ. ಆಲ್ರೆಡಿ ನಾನು ಎಷ್ಟೋ ಸಲ ತೋರಿಸಿದ್ದೀನಿ ಫ್ರೆಂಡ್ಸ್ ನಿಮಗೆ. ನೋಡಿ ಇದರಲ್ಲಿ ಈ ಥರ ಅಂದ್ಕೊಂಡ್ರೆ ಆ ಗಂಟಿರೋದೆಲ್ಲ ಇದೇನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನೋಡಿ ಈಗ ಈ ಥರ ಮಾಡ್ಕೊಳ್ಳಿ. ಇದಕ್ಕೇನೆ ನಾವು ಹಸಿಟ್ಟನ್ನ ಕಲಿಸ್ಕೊಳ್ಳೋದು. ಈಗ ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ರೊಟ್ಟಿ ಕಲಿಸೋದಕ್ಕೆ ಅಂಬ್ಲಿ ರೆಡಿ ಆಯಿತು. ಇಷ್ಟೇ ಇದ್ರ ಕೆಲಸ ಫ್ರೆಂಡ್ಸ್. ನೀವು ಆಮೇಲೆ ಬೇಕಾದ್ರೆ ನೋಡಿ ಈ ಥರದ್ರಲ್ಲಿ ಆರಾಮಾಗಿ ಗಂಟೆಲ್ಲನೂ ಹೊಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಆಯಿತು. ನಾನು ಸ್ವಲ್ಪ ಮಚ್ಚಕಾಯಿನ ವಾಶ್ ಮಾಡ್ಕೊಂಡಿದ್ದೆ, ಯಾಕಂದರೆ ಬಿಸಿ ಇದ್ದಾಗಲೇ ವಾಶ್ ಮಾಡ್ಕೊಂಡ್ರೆ ಬೇಗ ಹೋಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ವಾಶ್ ಮಾಡಿದೆ. ಇದನ್ನು ವಾಶ್ ಮಾಡೋಣ ಈಗ ಫ್ರೆಂಡ್ಸ್. ಅದು ಆರಬೇಕು. ಆರೋ ತನಕ ನಾನು ರೊಟ್ಟಿಗೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ, ಏನೇನು ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಬನ್ನಿ. ಇನ್ನು ಫ್ರೆಂಡ್ಸ್ ಬನ್ನಿ, ನಾನು ರೊಟ್ಟಿಗೆ ಏನೇನು ಇಟ್ಕೊಂಡಿದ್ದೀನಿ ಅಂತ. ಬೆಳ್ಳುಳ್ಳಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ 3 ಇನ್ನು ಫ್ರೆಂಡ್ಸ್ ನೋಡಿ, ಈ ಕಡೆ ರೈಸ್ ಆಗಿದೆ, ಆ ಕಡೆ ಇದೇ ತಿಕ್ಕಿದ್ದೀನಿ ಸಾಂಬಾರು ಬಿಸಿ ಮಾಡಿ. ಇನ್ನು ಫ್ರೆಂಡ್ಸ್ ಇದನ್ನು ನಾನು ಮೊಳಕೆ ಹುಳ್ಳಿಕಾಳು ಮೊಳಕೆ ಕಟ್ಟೋಕ್ಕೆ ಹೆಸರು ಕಾಳನ್ನ ಸ್ವಲ್ಪನೇ ಎತ್ತಿಕ್ಕಿದ್ದೀನಿ, ಅದನ್ನು ಮುಚ್ಚಿಟ್ಬಿಡೋಣ ಬನ್ನಿ. ಮುಚ್ಚಿ ಇಟ್ಟಿದ್ದೀನಿ ಫ್ರೆಂಡ್ಸ್, ಯಾಕೆಂದರೆ ಅದು ತುಂಬ ಚೆನ್ನಾಗಿರುತ್ತೆ ಅಂತ. ಇನ್ನು ಫ್ರೆಂಡ್ಸ್ ಈ ಕಡೆ ನಾನು ಯಾವ್ಯಾವ ಸೊಪ್ಪು ತಂದಿದ್ದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಸಬ್ಬಕ್ಕಿ ಸೊಪ್ಪು ಎಷ್ಟು ಫ್ರೆಶ್ ಆಗಿದೆ. ಆದರೆ ಫ್ರೆಂಡ್ಸ್ ನಾನೇನು ಇದನ್ನೆಲ್ಲ ಹಾಕಲ್ಲ, ಸ್ವಲ್ಪನೇ ಹಾಕೋದು. ಮಣ್ಣಂತೂ ಜಾಸ್ತಿನೇ ಇದೆ ಫ್ರೆಂಡ್ಸ್, ಆಮೇಲೆ ವಾಶ್ ಮಾಡ್ಕೊಳ್ಳೋಣ, ಏನಿಲ್ಲ. ಇನ್ನು ಫ್ರೆಂಡ್ಸ್ ನಾನು ಇಷ್ಟನ್ನು ಎತ್ತಿಕ್ತೀನಿ, ಯಾಕೆಂದರೆ ಫ್ರೆಶ್ಶಾಗಿ ಚೆನ್ನಾಗಿದೆಯಲ್ಲ, ಏನಾದರೂ ಮಾಡೋಕ್ಕಾಗುತ್ತೆ ಅಂತ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಇಷ್ಟನ್ನು ಮಣ್ಣು ನೋಡಿ ಫ್ರೆಂಡ್ಸ್, 1 ನಿಮಿಷ ಇದೆ, ಅದನ್ನು ಕಟ್ ಮಾಡಿ ಹಾಕ್ಬಿಡೋಣ. ಬೆಳಗ್ಗೆನೇ ಹೋಗಿ ಫ್ರೆಂಡ್ಸ್ ನಾನು ಸಬ್ಬಕ್ಕಿ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಿತ್ತು. ಅದು ಯಾಕೆಂದರೆ ಫ್ರಿಜ್ಜಲ್ಲಿ ಎಲ್ಲ ಮಿಲ್ಟ್ ಆಗುತ್ತಲ್ಲ ಅಂತ ಸ್ವಲ್ಪನೇ ಫ್ರೆಂಡ್ಸ್ ನಾನು ತಂದಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ ಮಣ್ಣು ಎಷ್ಟೊಂದಿದೆ ಅಂತ ನಿಮಗೆ ಗೊತ್ತಾಗ್ತಾಯಿದೆ. ಇದನ್ನು ಕಟ್ ಮಾಡಿಬಿಟ್ಟೆ ತೊಳ್ಕೊಳ್ಳೋಣ ಫ್ರೆಂಡ್ಸ್, ಒಂದೇ ಸರಿ ಮಣ್ಣೆಲ್ಲ ಹೋಗುತ್ತಲ್ಲ, ಹಂಗಾಗಿ ನಾನು ಇವಾಗ ಏನು ತೊಳೆಯಲ್ಲ ಬನ್ನಿ. ಅದಾಯ್ತಾ ಫ್ರೆಂಡ್ಸ್. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಅಂತ ಫ್ರೆಂಡ್ಸ್ ಅಷ್ಟು ಫ್ರೆಶ್ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಣ್ಣನ್ನು ಇಲ್ಲೇ ಕಾಣಿಸ್ತಾ ಇದೆ. ಸ್ವಲ್ಪನೇ ಹಾಕೋಣ, ಸೊಪ್ಪು ಇಟ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ ಕೊತ್ತಂಬರಿ ಸೊಪ್ಪನ್ನ ತಂದಿದ್ದೀನಿ, ಅದೂ ಅಷ್ಟೇ ಫ್ರೆಂಡ್ಸ್ ತುಂಬಾ ಫ್ರೆಶ್ ಆಗಿ ತುಂಬ ಚೆನ್ನಾಗಿದೆ. ಯಾವ ರೀತಿ ಐತೆ ನೋಡಿ, ಮರದ ಥರನೇ. ಇದೂ ಅಷ್ಟೇ ಫ್ರೆಂಡ್ಸ್, ನಾನು ಎಲ್ಲನೂ ಏನು ಹಾಕಲ್ಲ, ಸ್ವಲ್ಪನೇ ನಾನು ಹಾಕೋದು. ಒಟ್ಟಿಗೆ ಅದನ್ನು ಹಾಕ್ತೀನಿ, ಸ್ವಲ್ಪ ಬಿಡಿಸ್ಕೊಳ್ಳೋಣ ಬನ್ನಿ.
ಎಳೆಯದಾಗಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಅದಕ್ಕೆ ಬೆಳಗ್ಗೆನೇ ಹೋಗಿ ಫ್ರೆಶ್ ತಗೊಂಡು ಬಂದೆ. ಹೆಂಗೂ ನಾನು ಇವಾಗ ಸ್ವಲ್ಪ ಲೇಟ್ ಅಲ್ವಾ, ಡ್ಯೂಟಿ 11 ಗಂಟೆ ಅಂತ. ಇಷ್ಟು ದಿನ ಫ್ರೆಂಡ್ಸ್ 8 ಗಂಟೆಗೆ ಹೋಗ್ತಾಯಿದ್ದೆ. ಇಷ್ಟರಲ್ಲಿ ಎಲ್ಲ ಕೆಲಸ ಆಯಿತು. ಇವಾಗಲೂ ಏನಿಲ್ಲ ಫ್ರೆಂಡ್ಸ್, ಆಲ್ರೆಡಿ 8:15 ಟೈಮು. ರೈಸ್ ಆಯಿತು, ಸಾಂಬಾರು ಬಿಸಿ ಮಾಡಿದ್ದೀನಿ. ಇನ್ನು ನುಗ್ಗೆ ಸೊಪ್ಪು ವೇಸ್ಟ್ ಆಗುತ್ತಲ್ಲ ಫ್ರೆಂಡ್ಸ್, ಅದು ಫ್ರೆಶ್ ಇದ್ದಾಗಲೇ ನಾವು ಮಾಡಿದ್ರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ನೈಟೇ ಹೆಸ್ರು ಕಾಳನ್ನ ನೆನೆಸಿ ಇಟ್ಟಿದ್ದೆ. ಅದು ಕಾಳು ವಿಷಯಲ್ಲಿ ಹೇಳಿದೆ ಫ್ರೆಂಡ್ಸ್, ನಿಮಗೆ ತೋರಿಸ್ತೀನಿ. ನಾನೇನು ಸಾಂಬಾರು ಮಾಡಲ್ಲ ಫ್ರೆಂಡ್ಸ್, ಆಲ್ರೆಡಿ ಸಾಂಬಾರಿದೆ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಇಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಎತ್ತಿಕ್ತಾಯಿದ್ದೀನಿ. ಇದನ್ನು ಗೆಡ್ಡೆ ಕಟ್ ಮಾಡಿಬಿಡೋಣ ಬನ್ನಿ, ಸಬ್ಬಕ್ಕಿ ಸೊಪ್ಪನ್ನ ಅಷ್ಟು ಬೇರೆ ಎತ್ತಿಕ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಮನೇಲಿ ಸೊಪ್ಪಿದ್ರೆ ಏನಾದರೂ ಒಂದು ಸಬ್ಬಕ್ಕಿ ಸೊಪ್ಪು ಪಲಾವು ಏನಾದರೂ ಮಾಡೋದು. ನೋಡಿ ಫ್ರೆಂಡ್ಸ್, ಇನ್ನು ಇಷ್ಟು ಕೊತ್ತಂಬರಿನ ನಾನು ಈಗ ಕಟ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಈಗ ಫ್ರೆಂಡ್ಸ್ ಯಾಕೆಂದರೆ ಜಾಸ್ತಿನೇ ಅದು ಇದಾಗಿದೆ, ಮಣ್ಣಾಗಿದೆಯಲ್ಲ, ಚೆನ್ನಾಗಿ ಅದನ್ನು ಕಟ್ ಮಾಡಿನೇ ವಾಶ್ ಮಾಡ್ಕೊಂಡ್ರೆ ಮಣ್ಣೆಲ್ಲ ಚೆನ್ನಾಗಿ ಹೋಗುತ್ತೆ. ಇನ್ನು ಫ್ರೆಂಡ್ಸ್, ನಾನು ನುಗ್ಗೆ ಸೊಪ್ಪನ್ನ ಬೆಳಗ್ಗೆನೇ ಸ್ವಲ್ಪ ನೆನೆಯೋಕ್ಕಿಟ್ಟಿದ್ದೀನಿ. ನೈಟೇನೆ ನೆನೆಯೋಕ್ಕಿಟ್ಟಿದ್ದೆ ಅಂದ್ಕೊಳ್ಳಿ. ಚೆನ್ನಾಗಿ ಮಣ್ಣು ಏನಾದರೂ ಇದ್ದರೆ ಬಿಡುತ್ತಲ್ಲ, ಏನೂ ಆಗಲ್ಲ ಫ್ರೆಂಡ್ಸ್. ಯಾವಾಗಲೇ ಆಗಲಿ ನುಗ್ಗೆ ಸೊಪ್ಪನ್ನ ನಾವು ಕಟ್ ಮಾಡಬಾರ್ದು. ಆದರೆ ನಾನು ಸ್ವಲ್ಪ ರೊಟ್ಟಿಗೆ ಕಲಸೋಕ್ಕೆ ಈಜಿ ಆಗುತ್ತೆ ಅಂತ ಕಟ್ ಮಾಡಿಕೊಂಡಿದ್ದೀನಿ. ಅದನ್ನು ನಿಮಗೆ ತೋರಿಸ್ತೀನಿ, ಅದಕ್ಕೆ ಏನೇನು ಹಾಕ್ತೀನಿ ಅಂತ. ನೋಡಿ ಫ್ರೆಂಡ್ಸ್, ನಾನು ಈ ರೀತಿ ಕಟ್ ಮಾಡ್ತಾಯಿದ್ದೀನಿ. ಇದನ್ನು ಕಟ್ ಮಾಡಿ ಚೆನ್ನಾಗಿ ಇದರಲ್ಲಿ ಏನಕ್ಕೆ ಸೊಪ್ಪು ತೊಳ್ಕೊತಾ ಇದ್ದೀನಿ ಅಂತ ಅಂದರೆ, ಮಣ್ಣು ಇದ್ದಿದ್ದೆಲ್ಲ ಫ್ರೆಂಡ್ಸ್ ಅದ್ರ ಒಳಗಡೆ ಇಳಿದೋಗುತ್ತೆ. ಅದಕ್ಕೋಸ್ಕರ ನಾನು ಇದರಲ್ಲೇ ಸೊಪ್ಪನ್ನ ತೊಳ್ಕೊಂಡು ಬರ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನು ಇದನ್ನೆಲ್ಲ ಕ್ಲೀನಾಗಿ ಅದನ್ನು ಸೋಸಿದ್ದೀನಿ. ಬನ್ನಿ ಈಗ ಸೊಪ್ಪು ಯಾವ್ಯಾವುದನ್ನ ನಾನು ರೊಟ್ಟಿಗೆ ಹಾಕ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇನ್ನು ಫ್ರೆಂಡ್ಸ್ ಇದು ನುಗ್ಗೆ ಸೊಪ್ಪನ್ನ ನಾನು ಫ್ರೆಂಡ್ಸ್ ಆವಾಗಲೇ ಬಿಡಿಸಿ ಇಟ್ಕೊಂಡಿದ್ದೆ. ಬನ್ನಿ ಈಗ ನಾನು ರೊಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಲ್ಲ, ರೊಟ್ಟಿಗೆ ಕಾಣಿಸ್ತಾ ಇದೆಯಾ, ಅದ್ರೊಳಗಡೆಗೆ ನಾವು ಇವಾಗ ಫಸ್ಟು ಫ್ರೆಂಡ್ಸ್ ಹಿಟ್ಟನ್ನ ಹಾಕ್ತೀನಿ ನಿಮ್ಮ ಮುಂದೆನೇ, ಇದು ಕಲಸ್ಕೊಳ್ಳೋದಕ್ಕೆ. ಫ್ರೆಂಡ್ಸ್, ಸೊಪ್ಪಿನ ರೊಟ್ಟಿ ತುಂಬಾ ಟೇಸ್ಟ್ ಇರುತ್ತೆ. ನೋಡಿ ಫ್ರೆಂಡ್ಸ್, ಒಂದು ಬಟ್ಲು ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಫ್ರೆಂಡ್ಸ್. ಇದನ್ನು ನಾನು ಹಂಗೆ ಕೈಯಲ್ಲಿ ತರ್ತೀನಿ ಫ್ರೆಂಡ್ಸ್, ಆಯಿತಾ. ಈಗ ಫ್ರೆಂಡ್ಸ್ ಬನ್ನಿ ಸೊಪ್ಪೆಲ್ಲನೂ ಸೋರಿಸಿ ಅದರೊಳಗಡೆ ಹಾಕೊಳ್ಳೋಣ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್, ನೋಡಿ ನೀವು ಎಷ್ಟನ್ನು ಹಾಕ್ತಾಯಿದ್ದೀನಿ ಅಂತ ಸೊಪ್ಪನ್ನ. ನೋಡಿ ಫ್ರೆಂಡ್ಸ್, ಬರೀ ಸೊಪ್ಪು ಥರನೇ ಕಾಣಬೇಕು ರೊಟ್ಟಿ, ಆ ಥರನೇ. ಯಾಕೆಂದರೆ ಅದು ನುಗ್ಗೆ ಸೊಪ್ಪು ಜಾಸ್ತಿ ದಿವಸ ಇರಲ್ವಲ್ಲ, ಏನೇನು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ಇದನ್ನು ಈಗ ಸ್ವಲ್ಪ ಇರೋದನ್ನು ಸೋರಿಸ್ಕೊಳ್ಳೋಣ, ಸೋಲ್ದಿಸ್ಕೊಂಡಿರೋದನ್ನ. ನೋಡಿದ್ರೆ ಫ್ರೆಂಡ್ಸ್, ಇನ್ನು ಅಷ್ಟನ್ನು ನಾನು ಹಾಕಿದ್ದೀನಿ. ಫ್ರೈನು ಹಂಗೆ ನಾನು ಫ್ರೆಂಡ್ಸ್ ವಾಶ್ ಮಾಡ್ತೀನಿ. 2 ಸಲ ಏನಕ್ಕೆ ಕೆಲಸ ಅಂತ ನಾನು ಅದರಲ್ಲೇ ಕಲಿಸ್ಕೊತೀನಲ್ಲ ಬಾಣಲೆಯಲ್ಲಿ. ನೋಡಿ ಫ್ರೆಂಡ್ಸ್, ಇದು ಆಲ್ರೆಡಿ ನಾನು ಇವಾಗ ವಾಶ್ ಮಾಡಿ ಇಲ್ಲಿ ಇಟ್ಬಿಡ್ತೀನಿ. ಅದೇನಕ್ಕಾದ್ರೂ ಕಲಸೋಕ್ಕೆ ತೊಳೆಯೋಕ್ಕೆ ಇಷ್ಟು ಮಾತ್ರನೇ ಫ್ರೆಂಡ್ಸ್ ನಾನು ತಗೊಳ್ಳೋದು ಅದನ್ನು. ಈಗ ಫ್ರೆಂಡ್ಸ್ ಏನೇನು ರೆಡಿ ಮಾಡ್ಕೊತೀನಿ, ಆಲ್ರೆಡಿ ಸೊಪ್ಪು ಹಾಕಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ ಎಷ್ಟು ಫ್ರೆಶ್ ಆಗಿರೋದು, ನಾನು ಕರ್ಬೇವಿನ ಸೊಪ್ಪನ್ನು ಸಹ ತಂದಿದ್ದೀನಿ. ಅದನ್ನು ಫ್ರೆಂಡ್ಸ್ ಬನ್ನಿ ಬಿಡಿಸ್ಬಿಟ್ಟು ನಾನು ಒಂದು ಪ್ಲೇಟ್ಗೆ ಹಾಕ್ತೀನಿ. ಯಾಕೆ ಅಂದರೆ ಒಂದೇ ಸರಿ ಬಿಡ್ಸೋಕ್ಕಾಗಲ್ವಲ್ಲ. ನಾನು ಯಾವಾಗೇ ಆಗಲಿ ಫ್ರೆಂಡ್ಸ್ ಹೋದರೆ ಸ್ವಲ್ಪ ಹಸಿದನ್ನ ಕರ್ಬೇವಿನ ಸೊಪ್ಪನ್ನ ತರ್ತೀನಿ, ತುಂಬ ಚೆನ್ನಾಗಿರುತ್ತೆ ಅಂತ. ಇದನ್ನೊಂದು ಪ್ಲೇಟ್ಗೆ ಹಾಕಿದ್ರೆ ಫ್ರೆಂಡ್ಸ್, ಆದರೆ ನೀವು ತಕ್ಷಣಕ್ಕೆ ಒಂದು ಬೌಲ್ಗೆ ಹಾಕಬೇಡಿ. ಅದು ಒಂದು ಬೌಲ್ಗೆ ಹಾಕಿದ್ರೆ ಎಲ್ಲ ಭೂಷಣ ಬಂದಂಗೆ ಆಗುತ್ತೆ. ಸ್ವಲ್ಪ ಒಂದು ಡ್ರೈ ಆಗೋ ಥರ ಇಟ್ಕೋಬೇಕು. ನಾನು ಯಾವಾಗಾದರೂ ಫ್ರೆಂಡ್ಸ್ ಹೋದರೆ ಒಂದು 5 ರೂಪಾಯಿಂದು ತಗೊಂಡು ಬಂದು ಇಟ್ಕೊತೀನಿ. ಇನ್ನೇನಿಲ್ಲ ಫ್ರೆಂಡ್ಸ್, ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ನಾನು ಏನೇನು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇದು ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್, ನೀವು ರೊಟ್ಟಿನ ನೋಡ್ಕೊಳ್ಳಿ ಹಂಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ನಾನು ಎಲ್ಲನೂ ಸೊಪ್ಪನ್ನ ಬಿಡಿಸ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ತೀನಿ ಬನ್ನಿ. ಈಗ ಫ್ರೆಂಡ್ಸ್ ಹಸಿದು ನನಗೆ ಸ್ವಲ್ಪ ಬೇಕು, ಇಟ್ಕೊತೀನಿ. ಇನ್ನು ಮಿಕ್ಕಿದ್ನ ಫ್ರೆಂಡ್ಸ್ ಒಂದು 2 ದಿನ ಅದು ಗಾಳಿ ಆಡಬೇಕು. ಕರ್ಬೇವಿನ ಸೊಪ್ಪತ್ತು ಫ್ರೆಂಡ್ಸ್ ನಮ್ಮ ಶರೀರಕ್ಕೆ ಅಷ್ಟೇ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಪ್ಲೇಟಲ್ಲಿ ಹಾಗೇ ಇಟ್ಟಿರ್ತೀನಿ 1 ದಿನ 2 ದಿನ. ಆಮೇಲೆ ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಒಣಗಿರೋದನ್ನು ಸಹ ಒಂದು ಬೌಲಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ಬನ್ನಿ, ಕರ್ಬೇವಿನ ಸೊಪ್ಪನ್ನು ಸಹ ಕಟ್ ಮಾಡಿ ರೊಟ್ಟಿಗೆ ಹಾಕೊಳ್ಳೋಣ.
ತೋರಿಸ್ತೀನಿ. ಅದು ಸ್ವಲ್ಪ ಸಣ್ಣಕ್ಕಿದ್ರೆ ನಮಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ಇನ್ನು ಫ್ರೆಂಡ್ಸ್ ನೋಡಿ, ಒಂದು ಕಡೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಈಗ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಕಲಸೋದನ್ನು ತೋರಿಸ್ತೀನಿ ನಿಮಗೆ. ಇವಾಗ ಫ್ರೆಂಡ್ಸ್ ನೋಡಿ, ಈರುಳ್ಳಿ ಕಟ್ ಮಾಡ್ಕೊತೀನಿ. ಮತ್ತು ಫ್ರೆಂಡ್ಸ್ ನಾನು ಬೆಳ್ಳುಳ್ಳಿನ ಗೆಜ್ಜ್ತೀನಿ. ಇದು ಬಂದು ಫ್ರೆಂಡ್ಸ್ ನಾನು ಇದಕ್ಕೆ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿನ. ಫ್ರೆಂಡ್ಸ್ ನಾನು ತಟ್ಟೆ ಒಳಗಡೆ ಕೆಚ್ಚೋದು ಇದೆ, ಇದಕ್ಕೆ ಎರಡೆರಡು ಮಾಡೋದು ಫ್ರೆಂಡ್ಸ್. ನಮ್ಗೆ ಅಷ್ಟೊಂದು ಟೈಮ್ ಇಲ್ವಲ್ಲ, ನನಗೆ ಹೆಂಗೆ ಅನುಕೂಲ ಆಗುತ್ತೆ ಆ ಥರ ಮಾಡ್ತೀನಿ ಫ್ರೆಂಡ್ಸ್. ನಾನು ತಟ್ಟೆಲೆ ಹಾಕಿದ್ದೀನಲ್ಲ, ಅದಕ್ಕೆ ತಟ್ಟೆನಲ್ಲಿ ಕೆಚ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಏನಾಗುತ್ತೆ, ತಟ್ಟೆನಲ್ಲಿ ಆರಾಮಾಗಿ ಕೆಚ್ಕೋಬೋದು. ಇನ್ನು ಫ್ರೆಂಡ್ಸ್ ಬೆಳ್ಳುಳ್ಳಿನೆಲ್ಲ ನಾನು ಸುಲಿದು ಇಟ್ಕೊಂಡಿರ್ತೀನಿ, ನಿಮಗೆ ಗೊತ್ತು. ಆವಾಗೇನು ನಾನು ಸುಲಿದಾಕಲ್ಲ ಫ್ರೆಂಡ್ಸ್. ನೋಡಿ, ಈಗ ಇದನ್ನು ಸಹ ನಾನು ರೊಟ್ಟಿಗೆ ಹಾಕ್ತಾಯಿದ್ದೀನಿ. ಇದಾದಮೇಲೆ ಫ್ರೆಂಡ್ಸ್ ಈರುಳ್ಳಿ ಕಟ್ ಮಾಡ್ತೀನಿ, ಬನ್ನಿ. ಇನ್ನು ಫ್ರೆಂಡ್ಸ್ ನೋಡಿದ್ರಲ್ಲ, ಇಲ್ಲಿಗೆ ಕಟ್ ಮಾಡಿದ್ದೀನಿ. ಹಸಿಟ್ಟು, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಇದನ್ನೆಲ್ಲ ಹಾಕಿದ್ದೀನಿ. ಈಗ ಫ್ರೆಂಡ್ಸ್ ನಾನು ಏನೇನು ಹಾಕ್ತೀನಿ ನೋಡಿ, ಕಾಯಿ, ಈರುಳ್ಳಿ, ಮೆಣಸಿನ್ಕಾಯಿ, ಎಳ್ಳು ಮತ್ತು ಜೀರಿಗೆ ಇಷ್ಟನ್ನೆಲ್ಲ ಹಾಕಿ ಫ್ರೆಂಡ್ಸ್ ಬನ್ನಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಮಸಾಲೆನೇ ಅದಕ್ಕೆ ಎಷ್ಟೊಂದು ಆಯಿತು ಅಂತ ನೋಡಿ. ಈಗ ಅಂಬಲಿ ಕಲಸಿದ್ದೀವಿ, ಹಸಿಟ್ಟು ಹಾಕಿದ್ದೀವಿ, ಅದನ್ನು ಸ್ವಲ್ಪ ಸ್ವಲ್ಪನೇ ಈ ಥರ ಫ್ರೆಂಡ್ಸ್ ಮಿಕ್ಸ್ ಮಾಡ್ಕೊಳ್ಳೋಣ. ಬನ್ನಿ, ನಿಮ್ಮ ಮುಂದೆನೇ ಕಲಿಸ್ಕೊತೀನಿ. ನೀವು ಎಷ್ಟು ಬೇಕಾದರೂ ನೀವು ಫ್ರೆಂಡ್ಸ್ ಹಸಿಟ್ಟು ಎಷ್ಟಾದರೂ ಹಾಕೊಳ್ಳಿ, ಹಿಟ್ಟೆಷ್ಟಾದರೂ ಹಾಕೊಳ್ಳಿ. ಆದರೆ ಫ್ರೆಂಡ್ಸ್ ಅದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೊಟ್ಟಿ ನೀವು ಒಂದು ದಿವಸ ಅಲ್ಲ, ಮತ್ತು ನೆಕ್ಸ್ಟ್ ಡೇಗೂ ಆರಾಮಾಗಿ ತಿನ್ಬೋದು. ಇನ್ನು ಫ್ರೆಂಡ್ಸ್ ನನಗೆ ಸ್ವಲ್ಪ ಕೈ ಇದೆಲ್ಲ ಕಲಸೋಕ್ಕೆ ಆ ಥರ ಏನಿಲ್ಲ, ಹಂಗಾಗಿ ಕಲಿಸ್ತೀನಿ. ಒಂದೊಂದ್ಸಲ ಆಗೋಲ್ಲ ಫ್ರೆಂಡ್ಸ್, ಅದು ಇದು ಕೆಲಸ ಮಾಡ್ತೀನಲ್ಲ. ನೋಡಿದ್ರೆ ಫ್ರೆಂಡ್ಸ್ ನಿಮ್ಗೆ ಹೆಂಗೆ ಕಾಣಿಸ್ತೈತೆ, ಏನಪ್ಪ ಬರೀ ಸೊಪ್ಪೆ ಕಾಣಿಸ್ತೈತೆ ಅಂತ ಅನ್ಕೊಬಿಡಿ. ನಾನು ಅಂಬಲಿ ಮಾಡ್ಕೊಂಡಿದ್ನಲ್ಲ, ಅದ್ರ ಸೇರಿಸಿನೇ ಫ್ರೆಂಡ್ಸ್ ಕಲಿಸ್ತಾ ಇದ್ದೀನಿ. ಈಗ ಫ್ರೆಂಡ್ಸ್ ನೋಡಿ, ಈ ಥರನೇ ಇರಬೇಕು ಫ್ರೆಂಡ್ಸ್ ಸೊಪ್ಪಿನ ರೊಟ್ಟಿ ಅಂದರೆ. ಈ ಥರನೇ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪನೇ ನಾನು ಈಗ ಹಿಟ್ಟು ಹಾಕತ್ತೀನಿ, ಯಾಕೆಂದರೆ ನನಗೆ ಸ್ವಲ್ಪನೇ ತೆಳ್ಳಗಾಗಿದೆ. ನೋಡಿದ್ರೆ ಫ್ರೆಂಡ್ಸ್, ಇದನ್ನು ಯಾವ ರೀತಿ ತಟ್ಟೋದು ಅಂತಲೂ ತೋರಿಸ್ತೀನಿ ಫ್ರೆಂಡ್ಸ್. ನಾವು ಆ ರೀತಿ ನೀರಲ್ಲೆಲ್ಲ ಬಳಿಯೋದು ಈ ರೀತಿ ಎಲ್ಲ ಮಾಡಲ್ಲ ಫ್ರೆಂಡ್ಸ್. ಇದಕ್ಕೆ ಇನ್ನೊಂದು ಚೂರು ರಾಗಿ ಹಿಟ್ಟನ್ನ ಹಾಕೊಳ್ಳೋಣ ಫ್ರೆಂಡ್ಸ್. ನೋಡಿ ಅನಿಸದೆಯಾ, ಇದು ನನಗೆ ತಟ್ಟೋಷ್ಟು ಇದಾಗಬೇಕು ಅದಕ್ಕೆ. ನೋಡಿದ್ರೆ ಫ್ರೆಂಡ್ಸ್, ಇದು ಕೆಲಸ ಹಿಡಿಯುತ್ತೆ ಅಂತ ಅನಿಸುತ್ತೆ ಫ್ರೆಂಡ್ಸ್. ನೀವು ಯಾರಾದರೂ ಇನ್ನೊಬ್ರು ಎಲ್ಪ್ಗಿದ್ರೆ ಈಜಿ ಅನಿಸುತ್ತೆ ನೋಡಿ ಫ್ರೆಂಡ್ಸ್. ಸರಿ ಆಯಿತು. ಇವಾಗ ಒಂದು ಪೇಪರು ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ, ರೊಟ್ಟಿನ ಯಾವ ರೀತಿ ಯಾವುದ್ರ ಮೇಲೆ ತಟ್ಟಬೇಕು ಅಂತ ತೋರಿಸ್ತೀನಿ. ನೋಡಿದ್ರೆ ಫ್ರೆಂಡ್ಸ್, ಇಷ್ಟೇ. ಅತಿ ತೆಳ್ಳಗೂ ಮಾಡ್ಕೋಬಾರ್ದು, ಅತಿ ಗಟ್ಟಿಯಾಗೂ ಮಾಡ್ಕೋಬಾರ್ದು. ನನಗೆ ಈ ಹದ ಕರೆಕ್ಟ್ ಆಗಿದೆ ಫ್ರೆಂಡ್ಸ್. ಸ್ವಲ್ಪ ಎಣ್ಣೆನ ಹೆಚ್ಕೊಂಡು ನಾವು ಇದಕ್ಕೆ ತಟ್ಟೋದು. ಇಲ್ಲ ಫ್ರೆಂಡ್ಸ್, ಕೆಳಗಡೆ ಎಲ್ಲ ಒರೆಸಿದ್ದೀನಲ್ಲ, ಅದಕ್ಕೆ ಅಲ್ಲಿ ಬಿದ್ದಿರೋದನ್ನು ಸಹ ನಾನು ಎತ್ಕೊತಾ ಇದ್ದೀನಿ. ನೋಡಿದೆ ಫ್ರೆಂಡ್ಸ್, ರಾಗಿ ಹಿಟ್ಟು ರೆಡಿ ಆಯಿತು ತಟ್ಟೋದಕ್ಕೆ. ತಟ್ಟುವಾಗ ಫ್ರೆಂಡ್ಸ್ ನಾವು ನೀರಲ್ಲಿ ಹೆಚ್ಕೊಂಡು ಆರಾಮಾಗಿ ಈ ಥರ ನಿಮಗೆ ಬೇಕಾದರೆ ಫ್ರೆಂಡ್ಸ್, ನನಗೆ ಬೇಕಿತ್ತು ಸ್ವಲ್ಪ ಹಾಕೊಂಡಿದ್ದೀನಿ. ಇನ್ನೇನು ಫ್ರೆಂಡ್ಸ್, ಇದಕ್ಕೆಲ್ಲನೂ ಹಾಕಿದ್ದೀವಿ. ಇದಕ್ಕೆ ನಾವು ಯಾವ ಚಟ್ನಿನೂ ಮಾಡೋ ಹಾಗಿಲ್ಲ, ಏನೂ ಮಾಡೋ ಹಾಗಿಲ್ಲ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಕಲಸಿರೋ ಹಿಟ್ಟು ರೆಡಿ ಆಯಿತು. ಆಮೇಲೆ ಫ್ರೆಂಡ್ಸ್ ನಾನು ನಿಮಗೆ ಬೇಕು ಅಂದರೆ ತಟ್ಟುವಾಗ್ಲೂ ತೋರಿಸ್ಕೊಡ್ತೀನಿ ಯಾವ ರೀತಿ ತಟ್ತೀನಿ ನಾನು, ಯಾವ ರೀತಿ ಅಂತ. ಇದಕ್ಕೇನಿಲ್ಲ ಫ್ರೆಂಡ್ಸ್, ನಾವು ನೀರು ಹೆಚ್ಕೊಂಡೇ ತಟ್ಟೋದು. ಇದಕ್ಕೇನು ಆ ರೀತಿ ಎಣ್ಣೆ, ಸ್ವಲ್ಪ ಎಣ್ಣೆನ ಸರಿಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಹಿಟ್ಟು ರೆಡಿ ಆಯ್ತು. ನಿಮ್ಗೆ ಯಾವ ಹದಕ್ಕೆ ಬೇಕು ತಟ್ಟಕ್ಕೆ, ನಿಮ್ಗೆ ಹೆಂಗೆ ಅನಿಸುತ್ತೆ ಆ ರೀತಿ ರೆಡಿ ಮಾಡ್ಕೊಳ್ಳಿ. ನಾನು ಈ ಹದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿದ್ರ ಫ್ರೆಂಡ್ಸ್, ಇನ್ನು ರೊಟ್ಟಿ ಯಾವ ರೀತಿ ತಟ್ಟೋದು, ರೊಟ್ಟಿ ಯಾವ ರೀತಿ ಬೇಯಿಸೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಮಾತಾಡ್ತಾ ಇರೋದು ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ?
ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್ ಇವತ್ತು ಮಂಗಳವಾರನೇ ನಾನು ಬೆಳಗ್ಗೆನೆಲ್ಲ ಆಗನ್ನ ಶುರು ಮಾಡ್ತೀನಿ. ಇನ್ನು ಫ್ರೆಂಡ್ಸ್ ನೋಡ್ತೀನಿ ಮನೆ ಎಲ್ಲ ಆಲ್ರೆಡಿ ನಂದು ಬೆಳಗ್ಗೆನೇ ಕಸ ಎಲ್ಲ ಗುಡಿಸಿ ಫ್ರೆಂಡ್ಸ್ ಎಲ್ಲನೂ ಕ್ಲೀನ್ ಮಾಡ್ಕೊಬಿಡ್ತೀನಿ ಬೆಳಗ್ಗೆನೇ. ಯಾಕೆ ಅಂದರೆ ಬೆಳಗ್ಗೆನೇ ಫ್ರೆಂಡ್ಸ್ ನಮಗೆ ಸ್ವಲ್ಪ ಕೆಲಸ, ಫಸ್ಟ್ ಮನೆ ಕಸ ಗುಡಿಸ್ಬೇಕಲ್ವ. ಇನ್ನು ಫ್ರೆಂಡ್ಸ್ ನೋಡಿ ಈ ಕಡೆ ಆಲ್ರೆಡಿ ಕಾಫಿ ರೆಡಿ ಆಗಿದೆ, ಕುಡಿಬೇಕು, ಇನ್ನೂ ಕುಡಿದಿಲ್ಲ. ಇನ್ನೇನು ಸ್ವಲ್ಪ ಸಾಂಬಾರಿಗೆ ಬಿಸಿಗಿಟ್ಟಿದ್ದೀನಿ, ಇನ್ನಷ್ಟು ಪಾತ್ರೆ ಐತೆ ಬೆಳಗಬೇಕು ಫ್ರೆಂಡ್ಸ್. ಇನ್ನು ಇದಾದಮೇಲೆ ಫ್ರೆಂಡ್ಸ್ ಬನ್ನಿ ತೋರಿಸ್ತೀನಿ. ರಾತ್ರಿನೇ ನಾನು ನೋಡಿ ಹೆಸ್ರು ಕಾಳನ್ನ ನೆನೆಸಿ, ಇದು ಫ್ರೆಂಡ್ಸ್ ಊರ ಕಡೆ ಹೆಸ್ರು ಕಾಳು, ಅದಕ್ಕೆ ಸ್ವಲ್ಪ ವೈಟ್ ಕಮ್ಮಿ, ಇದು ಬೆಳೆದಿರೋದು. ನಾನು ಪೂಜೆ ಮಾಡ್ಸೋಕೆ ಹೋಗಿದ್ದಲ್ಲ, ಆಗ ನಮ್ಮ ದೊಡ್ಡಪ್ಪನ ಮಗ ಅವರು 1 kg ಅಷ್ಟು ಕೊಟ್ಟಿದ್ದರು ನನಗೆ ಫ್ರೆಂಡ್ಸ್. ಊರ ಕಡೆ ನಿಮಗೆ ಗೊತ್ತಲ್ಲ, ಏನಾದರೂ ಹೋದರೆ ಕಾಯಿ ಇದೆಲ್ಲ ತರ್ತೀವಿ, ಯಾರಾದರೂ ಅಷ್ಟೇ ಎಲ್ಲ ಊರ ಕಡೆ ಫ್ರೆಂಡ್ಸ್, ಇದು ಆ ಕಡೆದು. ಇನ್ನು ಫ್ರೆಂಡ್ಸ್ ನೋಡಿ ನನಗೆ ನನ್ನ ಫ್ರೆಂಡ್ಸ್ಗಳು ಬಂದು ಇದು ನಿನ್ನೆ ನುಗ್ಗೆ ಸೊಪ್ಪನ್ನ ತಂದು ಕೊಟ್ಟಿದ್ರು ಫ್ರೆಂಡ್ಸ್. ಈಗ ಇದಕ್ಕೆ ನಾನು ಸಬ್ಬಕ್ಕಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತರಬೇಕು. ಈಗ ಇದನ್ನು ಕಾಳು ಮಾತ್ರ ಬೇಯಿಸ್ತೀನಿ, ಯಾವುದೇಳಿ ಇದನ್ನು ಇನ್ನೂ ಸ್ವಲ್ಪ ಸಾಂಬಾರು ಇದೆಯಲ್ಲ ಇದರಲ್ಲಿ ಇಷ್ಟನ್ನೆಲ್ಲ ಹಾಕಲ್ಲ ಫ್ರೆಂಡ್ಸ್. ನಾನು ಹೆಸ್ರು ಕಾಳನ್ನ ಸ್ವಲ್ಪ ಮೊಳಕೆ ಕಟ್ತೀನಿ, ಸ್ವಲ್ಪ ಮೊಳಕೆ ಕಟ್ಟಿ ಸೊಪ್ಪನ್ನ ಸ್ವಲ್ಪ ರಾಗಿ ರೊಟ್ಟಿನೇ ಮಾಡ್ತೀನಿ. ಅಕ್ಕಿ ಹಿಟ್ಟನ್ನು ಇನ್ನೂ ಬಿಡಿಸ್ಕೊಂಡು ಬಂದಿಲ್ಲ. ಇನ್ನು ಫ್ರೆಂಡ್ಸ್ ಇಷ್ಟನಲ್ಲಿ ಕಾಯಿದೆ. ಇನ್ನು ನಾನು ನೋಡಿ ಒಂದು ಕಾಯಿನ ಆಲ್ರೆಡಿ ನಿಮಗೆ ಗೊತ್ತು ಫ್ರಿಜ್ಜಿಗೆ ಇಡಲ್ಲ ಅಂತ, ಫ್ರಿಜ್ ರೆಡಿ ಆಗಿದ್ರು ನಾನು ಇಡಲ್ಲ, ಅದರಲ್ಲಿ ಒಂಥರ ಮಿಲ್ಟ್ ಆಗುತ್ತೆ ಫ್ರೆಂಡ್ಸ್. ಹಂಗಾಗಿ ಇವತ್ತು ನುಗ್ಗೆ ಸೊಪ್ಪಿನ ರೊಟ್ಟಿ ಮಾಡ್ತೀನಿ, ಇದ್ರದ್ದು ಕಾಳು ಮಾಡ್ತೀನಿ. ಸಾಂಬಾರು ಐತೆ ಫ್ರೆಂಡ್ಸ್, ಬೇಕಾದರೆ ಮುದ್ದೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ ಫ್ರೆಂಡ್ಸ್. ಆಲ್ರೆಡಿ ನಾನು ಅರೆ ಪ್ಯಾಸೇಜ್ ಎಲ್ಲನೂ ಗುಡಿಸಿ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಎಲ್ಲನೂ ಕ್ಲೀನಾಗಿ. ಇದು ಯಾಕೆಂದರೆ ಪೇಂಟ್ ಬಿಟ್ಟಿದೆಯಲ್ಲ, ಹಂಗಾಗಿ ನಾನು ರಂಗೋಲಿ ಬಿಡಲ್ಲ, ಹೂವು ಒಂದು ಇಡ್ತೀನಿ ಅಷ್ಟೇ. ಫ್ರೆಂಡ್ಸ್ ಇವಾಗ ನಂದು ಇಷ್ಟು ಕೆಲಸ ಆಗಿದೆ. ಇನ್ನು ಫಿಶ್ಗೆ ಫುಡ್ ಹಾಕಲಿಲ್ಲ ಫ್ರೆಂಡ್ಸ್. ಫಿಶ್ಗೆ ಫುಡ್ದು ಬೇರೆ ಒಂದು ಪಾಕೆಟ್ ತಂದಿದ್ದೀನಿ, ಅದೆಲ್ಲ ಇಟ್ಟಿದ್ದೀನಿ ರಾತ್ರಿ ಖಾಲಿ ಆಗಿತ್ತಲ್ಲ. ನೋಡಿ ಫ್ರೆಂಡ್ಸ್ ಫುಡ್ ತಂದಿದ್ದೀನಿ, ಅದನ್ನು ಸುರಿಬೇಕು. ಇನ್ನು ಡಬ್ಬಕ್ಕೆ ಹಾಕಿಲ್ಲ, ಅದದೇ ಡಬ್ಬ ಐತೆ. ಅವು ನಾನು ಬಂದರೆ ಸಾಕು ನೋಡಿ ಫ್ರೆಂಡ್ಸ್, ಮುಂದೆ ಬರುತ್ತೆ ಫುಡ್ ಹಾಕ್ತಾಳೆ ಅಂತ ನೋಡಿ. ಹಂಗಾಗಿ ಬನ್ನಿ ಈಗ ಕಾಫಿ ಕುಡಿಬೇಕು. ಇನ್ನು ಫ್ರೆಂಡ್ಸ್ ನಮ್ಮಲ್ಲಿ ನೋಡಿ ಹಾಕೋ ಗಾಡಿ ಇದ್ರೂ ವೇಸ್ಟು, ಈ ಮನೇಲಿ ನೀರು ಬರಲ್ಲ. ಆಫ್ ಮಾಡಿದ್ದೀನಿ. ಇದೆಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ ನಾನು ನಿಮಗೆ ನಾಷ್ಟ ಮಾಡೋಕೆ ಸಿಗ್ತೀನಿ ಫ್ರೆಂಡ್ಸ್. ಬನ್ನಿ ರೊಟ್ಟಿಗೆ ನೋಡಿ ನಾನು ಒಂದು ಈ ಥರ ತಗೊಂಡಿದ್ದೀನಿ, ಅದನ್ನು ಯಾವ ರೀತಿ ತಟ್ಟೋದು ಅಂತ ನಿಮಗೆ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ನೋಡಿ ಒಂದೇ ಒಂದು ಸ್ವಲ್ಪ ಇಲ್ಲಿ ನೋಡಿ ಎಣ್ಣೆ ಸರ್ಕೊತೀನಿ ಫ್ರೆಂಡ್ಸ್. ನಾನೊಂದು ಪ್ಲೇಟಲ್ಲೇ ತಟ್ಟೋದು ಫ್ರೆಂಡ್ಸ್, ಮಣೆ ಅದೆಲ್ಲ ಇಟ್ಕೊಂಡಿಲ್ಲ. ಇನ್ನು ಫ್ರೆಂಡ್ಸ್ ನಿಮಗಿದು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಫ್ರೆಂಡ್ಸ್. ನೋಡಿ ನಾನು ಇಷ್ಟು ತೊಗೊಂಡಿದ್ದೀನಿ, ಎಣ್ಣೆ ಕೈ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಫ್ರೆಂಡ್ಸ್ ನೀರು ಅಂಟಬಾರ್ದು ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ನಿಮಗೆ ರೊಟ್ಟಿನ ಯಾವ ರೀತಿ ತಟ್ಟೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಿಮಗೆ ಅಷ್ಟು ದೊಡ್ಡದು ಬೇಕು ಚಿಕ್ಕದು ಬೇಕು ಫ್ರೆಂಡ್ಸ್, ಆ ರೀತಿ ತಟ್ಕೊಳ್ಳಿ. ನಾನು ಸ್ವಲ್ಪ ಚಿಕ್ಕದಾಗೇ ತಟ್ತೀನಿ, ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಬನ್ನಿ ಈಗ ನಾನು ರೊಟ್ಟಿ ಹಂಚ ಮೇಲೆ ಅದನ್ನು ಹಾಕ್ಬಿಟ್ಟು ಬರೋಣ. ಫ್ರೆಂಡ್ಸ್ ಇದೇ ರೀತಿ ನಾನು ಇವಾಗ ಇನ್ನೂ ಒಂದು ರೊಟ್ಟಿನ ನಿಮಗೆ ತಟ್ಟಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಫಸ್ಟಿಗೆ ಸ್ವಲ್ಪ ಎಣ್ಣೆ ಸರಿಕೊಳ್ಳಿ, ಅದಾದಮೇಲೆ ನಿಮ್ಗೆ ಎಷ್ಟು ದೊಡ್ಡದು ಬೇಕು ಚಿಕ್ಕದು ಬೇಕು ಆ ಆಕಾರಕ್ಕೆ ನೋಡಿ ತಗೊಳ್ಳಿ. ಕಾಣಿಸ್ತಾ ಇದೆ ಫ್ರೆಂಡ್ಸ್, ನಾನು ಚಿಕ್ಕದಾಗೆ ತಟ್ತಾಯಿದ್ದೀನಿ, ಅತಿ ದೊಡ್ಡದೇನಕ್ಕೆ. ನಿಮ್ಗೆ ಹೆಂಗೆ ಬೇಕು ಆ ಥರ ತಟ್ಕೊಳ್ಳಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯೇ. ಇನ್ನು ಅಲ್ಲಿ ಯಾವ ರೀತಿ ಅಲ್ಲಿ ಫ್ರೆಂಡ್ಸ್ ಒಂದನ್ನು ಹಾಕಿದ್ದೀನಿ, ಬೇಯ್ತಾ ಇದೆ, ಅದು ಚೆನ್ನಾಗಿ ಬೇಯಲಿ ಅಷ್ಟರಲ್ಲಿ ನೋಡಿ ಫ್ರೆಂಡ್ಸ್. ಇಷ್ಟೇ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಜಾಸ್ತಿ ಅಗಲ ತಟ್ಟಿಲ್ಲ, ಇಷ್ಟೇ ತಟ್ಕೊಳ್ಳಿ ನೀವು, ಈಸಿಯಾಗಿರುತ್ತೆ. ಇನ್ನು ನೋಡಿ ಫ್ರೆಂಡ್ಸ್, ಇಲ್ಲಿ ಫ್ರೆಂಡ್ಸ್ ನಾನು ನುಗ್ಗೆ ಸೊಪ್ಪು ಮತ್ತು ಫ್ರೆಂಡ್ಸ್ ಇಲ್ಲಿ ನುಗ್ಗೆ ಸೊಪ್ಪು ಮತ್ತು ಹೆಸ್ರು ಕಾಳನ್ನ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ರೊಟ್ಟಿ ಆಲ್ರೆಡಿ ಒಂದನ್ನ ಬೇಯಿಸಿದ್ದೀನಿ, ಇಲ್ಲಿ ಕಲಸಿರೋದು, ಇನ್ನು ಜ್ಯೂಸ್ ರೆಡಿ ಮಾಡಿಲ್ಲ ಫ್ರೆಂಡ್ಸ್. ಬನ್ನಿ ಈಗ ಈ ರೊಟ್ಟಿ ಹಾಕಿದ್ದೀನಿ, ಅದು ಬೆಂದಿದೆಯಾ ಹೇಗೆ ಅಂತ ನಾವು ನೋಡ್ಕೊಂಡು ಬರೋಣ. ಅದರ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನಾವು ಆಯಿಲ್ನ ಹಾಕಬೇಕು. ಒಂದೇ ನಿಮಿಷ ಫ್ರೆಂಡ್ಸ್, ಕಾಯ್ತಾಯಿದೆ. ಮೇಲೆ ಸ್ವಲ್ಪ ಫ್ರೆಂಡ್ಸ್ ಆಯಿಲ್ ಹಾಕಿ ನಾವು ಉಲ್ಟಾ ಮಾಡ್ಕೋಬೇಕು. ಕಾಣಿಸ್ತಾ ಇದೆ ಫ್ರೆಂಡ್ಸ್.
ಫ್ರೆಂಡ್ ಬನ್ನಿ ಈಗ ರೊಟ್ಟಿನ ಉಲ್ಟಾ ಮಾಡಿ ಹಾಕಿ ನೋಡಿರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನು ಫ್ರೆಂಡ್ಸ್ ನಾನು ಮೇಲೆ ಸ್ವಲ್ಪ ಆಯಿಲ್ ಹಾಕತ್ತೀನಿ. ಇನ್ನು ಎಲ್ಲ ರೊಟ್ಟಿನೂ ಇದೇ ರೀತಿ ಬೇಯಿಸ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಏಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್ ಇವತ್ತು ನೋಡಿ ನಂದು ಕೆಲಸ ಎಲ್ಲ ಪೂರ್ತಿ ಮುಗಿತು. ಫ್ರೆಂಡ್ಸ್ ಆಲ್ರೆಡಿ ಟೈಮ್ 9:30 ಆಗೈತೆ. ಇನ್ನು ನಂದು ಇವತ್ತು 11 ಗಂಟೆ ಡ್ಯೂಟಿ, ಅದಕ್ಕೋಸ್ಕರ ಫ್ರೆಂಡ್ಸ್ ಎಲ್ಲ ಮುಗಿತು. ಇನ್ನು ಸ್ಟೌದು ಫ್ರೆಂಡ್ಸ್ ನಾನು ಏನಕ್ಕೆ ಅದನ್ನೆಲ್ಲ ತೆಗ್ದಿದೆ ಅಂದರೆ ಸ್ವಲ್ಪ ಗಲೀಜಾಗಿತ್ತು, ಹಂಗೇ ಅದನ್ನು ವಾಶ್ ಮಾಡಿಬಿಡೋಣ ಅಂದ್ಕೊಂಡು. ಇನ್ನು ಫ್ರೆಂಡ್ಸ್ ಇಲ್ಲೆಲ್ಲ ನಂದೆಲ್ಲ ಆಲ್ರೆಡಿ ಕ್ಲೀನ್ ಆಗಿದೆ ನೋಡಿ. ಬನ್ನಿ ಇವತ್ತು ನಾನು ಏನು ನಾಷ್ಟ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ಇವತ್ತು ಯಾವುದು ಫ್ರೂಟ್ ಖಾಲಿ ಆಗುತ್ತೆ, ಅದಕ್ಕೆ ಲೆಮನ್ ಮತ್ತು ನಲ್ಲಿಕಾಯಿ ಇದೆರಡೇ ಹಾಕಿ ನಾನು ಫ್ರೆಂಡ್ಸ್ ಜ್ಯೂಸ್ ಮಾಡಿ. ಇನ್ನು ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ರಾಗಿ ರೊಟ್ಟಿ ಮತ್ತು ನೋಡಿ ಫ್ರೆಂಡ್ಸ್ ರೈಸ್, ಇನ್ನು ಫ್ರೆಂಡ್ಸ್ ಉಪ್ಪು ಸಾರಿತ್ತು. ಇನ್ನು ಫ್ರೆಂಡ್ಸ್ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಹೆಸ್ರು ಕಾಳು ಇಷ್ಟು ರೆಡಿ ಮಾಡಿದ್ದೀನಿ. ಬನ್ನಿ ಈಗ ಜ್ಯೂಸನ್ನ ನಾವು ಕಪ್ಪಿಗೆ ಸರ್ವ್ ಮಾಡ್ಕೊಳ್ಳೋಣ. ಡೈಲಿ ಒಂದೇ ಥರ ಜ್ಯೂಸ್ ಏನು ಫ್ರೆಂಡ್ಸ್, ಅದಕ್ಕೋಸ್ಕರ ಇವತ್ತು ನಾನು ಏನಿಲ್ಲ ನೋಡಿ ಫ್ರೆಂಡ್ಸ್, ಬರೀ ನಲ್ಲಿಕಾಯಿ ಮತ್ತು ಲೆಮನ್ ಇಷ್ಟೇ ಫ್ರೆಂಡ್ಸ್. ಬಾಯ್.